ನಮಸ್ತೆ, ನನ್ನ ಹೆಸರು ಕೊಟ್ರೇಶ್ ಅಂತೇಳಿ. ನಾವು ಈ ದಿನ ಇಲ್ಲಿ ವಿಡಿಯೋ ಮಾಡೋ ಉದ್ದೇಶ ಏನಂತಂದರೆ, ನೆಲಕುದ್ರಿ ಗ್ರಾಮದಲ್ಲಿ ಒಬ್ಬ ನಮ್ಮ ರೈತರಾದಂಥ ಡಾಕ್ಟರ್ ಕುಮಾರ್ ಅವರು ನಮ್ಮ AWPL ಬಳಸಿದ್ದಾರೆ. ಗೊಬ್ಬರ ಬಳಸಿ ಅದರಿಂದ ಉತ್ತೇಜನ ಆಗೈತೋ ನಿರುತ್ತೇಜನ ಆಗೈತಂತ ನಮ್ಮ ಕುಮಾರ್ ಅವರೇ ಈ ಮೂಲಕ ನಮಗೆ ತಿಳಿಸಪಡಿಸ್ತಾರೆ. ಕುಮಾರ್ ಅವರು ಇದನ್ನು ಬಳಸಿದ ನಂತರ ಬಳಸೋದಕ್ಕಿಂತ ಮುಂಚೆ ಹೇಗಿತ್ತು, ಹೇಗೆ ಬೆಳೀತಿದ್ರಿ ಅನ್ನೋದನ್ನು ಸ್ವಲ್ಪ ವಿವರವಾಗಿ ಹೇಳ್ಬೋದು? ಖಂಡಿತವಾಗಿ ಹೇಳ್ತೀನಿ ಸರ್. ನಮಸ್ತೆ. ಮಾತಾಡಿ ಸರ್. AWPL ಭೂವಿಟ ಅಂತಕ್ಕಂಥ 4 kg ಗೊಬ್ಬರ ಏನಿದೆಯಲ್ಲ, ಈ ಮುಂಚೆ ನಾವು ಬಳಸ್ತಾ ಇದ್ದಿಲ್ಲ. ನಾನು ಮಾಲಿ ಗ್ರಾಮದಲ್ಲಿ ನಮ್ಮ ಕೊಟ್ರೈನರ್ ಹೊಲಕ್ಕೆ ಮೊದಲು ಬಳಸಿದ್ರು. ಆ ತೆನಿ ಬಂದಿರೋದನ್ನು ನೋಡಿ ಒಮ್ಮೆಗೆ ನಾನು ತಡನೇ ಮಾಡಲಿಲ್ಲ. ಆಗಲೇ ಬುಕ್ ಮಾಡಿ 28 ಪ್ಯಾಕೆಟ್ 13 ಎಕರೆಗೆ 28 ಪ್ಯಾಕೆಟನ್ನು ತಂದು ಹಾಕಿ ಆ ಸಸಿ ದಿಂಡು ಬಂದಿದ್ದು ಬೆಳವಣಿಗೆ ಆಗಿದ್ದು ನೋಡಿ ನನಗೆ ತುಂಬ ಆಶ್ಚರ್ಯ ಆಯಿತು. ನಿಜಕ್ಕೂ ಕೂಡ ಇದು ಒಳ್ಳೆ ರಿಸಲ್ಟ್ ಇದೆ ಅಂತ ಗೊತ್ತಾಯಿತು. ಕಾರಣ ಇಷ್ಟೇ, ಫಸ್ಟ್ ನಾನು ಬಳಸಿ ಇನ್ನೊಬ್ರಿಗೆ ರೆಫರ್ ಮಾಡಬೇಕು ಅಂತ, ಇನ್ನೊಬ್ರಿಗೆ ಹೇಳಿದ್ರೆ ಅದಕ್ಕೆ ಸಾರ್ಥಕತೆ ಆಗ್ತೈತೆ ಅಂತೇಳಿ ಫಸ್ಟ್ ನಾನೇ ಬಳಸೋಣ ಅಂತೇಳಿ ಒಮ್ಮೆಗೆ 28 ಪ್ಯಾಕೆಟ್ ತಂದು ಬಳಸಿದೆ. ಬಳಸಿದಾದಮೇಲೆ ಆ ಗಿಡ ಮತ್ತು ಇಳುವರಿ ಎಕರೆಗೆ 29ರಿಂದ 30 ಕ್ವಿಂಟಲ್ ಬಂದತ್ರಿ. ರಾಸಾಯನಿಕ ಗೊಬ್ಬರವನ್ನು 2 ಚೀಲ ಕೊಡುವಲ್ಲಿ ಅರ್ಧ ಚೀಲ ರಾಸಾಯನಿಕ ಗೊಬ್ಬರ ಬಳಸಿ ಇದನ್ನು ಎಕರೆಗೆ 8 kg ಅಂತ ಬಳಸಿದೆ. ಅದಕ್ಕೆ ಈಕ್ವಲೆಂಟಾಗಿ ಒಳ್ಳೆ ಉತ್ಕೃಷ್ಟವಾಗಿ ಬೆಳೆದು ಎಕರೆಗೆ 29ರಿಂದ 30 ಕ್ವಿಂಟಲ್ ಮೆಕ್ಕೆಜೋಳ ಬಂದತ್ರಿ. ಮಾಮೂಲಿ ಎಷ್ಟು ಬೆಳೀತಾ ಇದ್ರಿ ಸರ್ ಮೊದಲೆಲ್ಲ 20 ಒಳಗೆ ಅಥವಾ 22, 23 ಬರ್ತಿತ್ತು. ಬೇರೆ ರಾಸಾಯನಿಕ ಬಳಸೋದ್ರಿಂದ ರಾಸಾಯನಿಕ ಗೊಬ್ಬರ ಬಳಸಿದಾಗಲೂ ಕೂಡ 28 ಅಲ್ಲಿವರೆಗೂ ಬಂದಿರಲಿಲ್ಲ. ಈ ಸಲ ನಾನು ಬೇಸಿಗೆಯಲ್ಲಿ ತುಂಬ ರಿಸ್ಕ್ ತಗೊಂಡು ಇದನ್ನು ನನಗೆ ಭೂವಿಟವನ್ನು ನಾನು ಸ್ವತಃ ಬಳಸಬೇಕು ಅನ್ನೋ ಕಾರಣಕ್ಕಾಗಿಯೇ ಇದನ್ನು ಬಳಸಿದ್ರಿಂದ ಒಳ್ಳೆ ಇಳುವರಿ ಬಂದಿತ್ತು. ಬಟ್ ಇದು ಬೇಸಿಗೆ ಟೈಮಲ್ಲಿ ಮತ್ತೆ ಬೇಸಿಗೆ ಸಮಯ ಸುಗ್ಗಿ ಆದರೆ ಇನ್ನೂ ಹೆಚ್ಚು ಇಳುವರಿ ಬರೋ ಸಾಧ್ಯತೆ ಇದೆ. ದಯವಿಟ್ಟು ಎಲ್ಲ ರೈತರು ಕೂಡ AWPL ಭೂವಿಟವನ್ನು ಸಾವಯವವಾಗಿ ಬಂದಿರತಕ್ಕಂಥ ಈ ಗೊಬ್ಬರವನ್ನು ಬಳಸೋದ್ರಿಂದ ಒಳ್ಳೆ ಇಳುವರಿಯನ್ನು ಪಡಿಬೋದು. ಆಮೇಲೆ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚುತ್ತೆ ಅಂತ ಈ ಮೂಲಕ ಹೇಳ್ತಾ, ಆಮೇಲೆ ರೂಟ್ ಡೆವಲಪ್ಮೆಂಟ್ ಆಗೋದ್ರಿಂದ ಬೆಳೆ ಉತ್ತಮವಾಗಿ ಬರುತ್ತೆ, ಇಳುವರಿ ತಾನೇ ಹೆಚ್ಚಾಗಿ ಬರುತ್ತೆ ಅಂತ ನನಗೆ ಸ್ವತಃ ಅನುಭವಕ್ಕೆ ಬಂದಿದೆ. ಓಕೆ ಸ್ನೇಹಿತರೆ, ನೋಡ್ಬೋದು ಇದು 13 ಎಕರೆ ಮೆಕ್ಕೆಜೋಳದ ರಾಶಿ ಸುಮಾರು ಇದೆ. ಕ್ವಾಲಿಟಿ ನೋಡ್ಬೋದು, ಕಲರು, ವೆಯ್ಟು ಸುಮಾರು ಇದೆ. ಇದೆಲ್ಲ ಟೋಟಲ್ ಅಲ್ಲಿಂದ ಇಲ್ಲಿವರೆಗೂ 13 ಎಕರೆ ಮೆಕ್ಕೆಜೋಳದ ರಾಶಿ. ಓಕೆ ಸ್ನೇಹಿತರೆ, ಎಲ್ಲರೂ ಯೂಸ್ ಮಾಡಿ ಇದರ ಉಪಯೋಗವನ್ನು ಪಡೆದುಕೊಳ್ಳಿ. ಥ್ಯಾಂಕ್ ಯು ಸರ್.